ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಹೊಸ ವ್ಲಾಗು, ಹೊಸ ವರ್ಷದ ದಿನ, ಮೊದಲನೇ ದಿನ ವ್ಲಾಗ್ ಮಾಡ್ತಾಯಿದ್ದೀನಿ. ಆಯಿತು, ಪೂಜೆ ಆಯಿತು, ಎಲ್ಲ ತಿಂಡಿ ಎಲ್ಲ ರೆಡಿ ಆಯಿತು. ತಿನ್ನೋದೊಂದೇ ಬಾಕಿ, ಆದರೆ ಇವಾಗ ತಿನ್ನಲ್ಲ. ದೇವಸ್ಥಾನದಿಂದ ಬಂದು ಆಮೇಲೆ ತಿನ್ನೋದು ಅಂದ್ಕೊಂಡಿದ್ದೀನಿ. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾಯಿದ್ವಿ. ಗುರುವಾರ ಅಲ್ವಾ, ಸೊ ನಮ್ಮ ರಾಯರ ಆಶೀರ್ವಾದ ಇರಲಿ ಅಂದ್ಬಿಟ್ಟು ಗುರುವಾರ ನಾನು, ನಮ್ಮ ಸೂರ್ಯ ಮತ್ತು ನಮ್ಮ ಸೌಮ್ಯ 3 ಜನ ಹೋಗ್ತಾಯಿದ್ವಿ ಒಟ್ಟಿಗೆ. ನನ್ನ ತಮ್ಮನ ಯಾವುದೋ ಬೇರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದಾನೆ. ಅಮ್ಮ ತರಕಾರಿ ಸಾಂಬಾರು ಮತ್ತು ಚಪಾತಿ ಇನ್ನೂ ಏನೇನೋ ಪಲ್ಯ ಎಲ್ಲ ಮಾಡಿಬಿಟ್ಟು ಮತ್ತು ಒಬ್ಬಟ್ಟೆಲ್ಲ ಸುಟ್ಬಿಟ್ಟು ಅವ್ರು ಹೋಗ್ತಾಯಿದ್ದಾರೆ. ನಾನು ಮಧ್ಯಾಹ್ನ ಬೇರೆ ಏನೇನೋ ಸ್ಪೆಷಲ್ಸ್ ಮಾಡ್ತೀನಿ. ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಮಾಡಿದ್ದಾಯಿತು. ಐ ಆಮ್ ಸೋ ಹ್ಯಾಪಿ ಟುಡೇ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಖುಷಿಯಾಗಿರಿ, ಖುಷಿಯಿಂದ ಈ ವರ್ಷನ ಸ್ಟಾರ್ಟ್ ಮಾಡಿ. ಸೊ ನಾವು ಖುಷಿಯಾಗಿದ್ರೆ ಅಲ್ವಾ, ವರ್ಷ ಪ್ರಾರಂಭನೇ ಖುಷಿಯಾಗಿ ಸ್ಟಾರ್ಟ್ ಮಾಡಿದ್ರೆ ತುಂಬ ಖುಷಿಯಾಗಿರ್ತೀವಿ. ಸೊ ಈ ವರ್ಷ ಅಂತೂ ತುಂಬ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡು ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಕೊಟ್ಟಿದ್ದಾಗಿರ್ಬೋದು ಫೋನು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ರಾತ್ರಿ ಕಾಲ್ ಮಾಡಿ, ರಾತ್ರಿ ನಿದ್ದೆನೇ ಮಾಡಿಲ್ಲ ನಾವು. ಹೇಳ್ಬೇಕು ಅಂದರೆ ನಾನು ಮತ್ತು ನನ್ನ ಫ್ರೆಂಡು ಬೆಳಿಗ್ಗೆ 5:15 ಕೆಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಅದಕ್ಕೆ ಇಷ್ಟು ಬೇಗ ಎಲ್ಲ ಪೂಜೆ ಮಾಡಿ, ಇನ್ನೂ 7 ಗಂಟೆ ಆಗಿಲ್ಲ, ಇಷ್ಟು ಬೇಗ ಎಲ್ಲ ಪೂಜೆ ಮಾಡಿ ರೆಡಿಯಾಗಿ ಇವಾಗ ನಿಂತಿದ್ದೀನಿ. ನೀವೆಲ್ಲರೂ ಖುಷಿಯಾಗಿರಿ, ಎಲ್ಲರೂ ಸುತ್ತಮುತ್ತ ಖುಷಿಯಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆದರೆ ಯಾರಿಗೂ ಬೇಜಾರು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಖುಷಿಯಾಗಿ ಒಂದು ವೇಳೆ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಬೇಜಾರು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸೊ ಈ ವರ್ಷನ ಎಲ್ಲ ಸ್ವೀಟಾಗಿ ಹ್ಯಾಪಿಯಾಗಿ ಎಲ್ಲ ಸ್ಟಾರ್ಟ್ ಮಾಡುವ. ಆಮೇಲೆ ಏನಾಗುತ್ತೋ ಮುಂದೆ ಅದಾಗೆ ಆಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಅಗೈನ್. ಸ್ವಲ್ಪ ಜೋಶಿಂದ ಹೇಳ್ತಾಯಿದ್ದೀನಿ, ಈ ವರ್ಷ ತುಂಬ ಚೆನ್ನಾಗಿ ವ್ಲಾಗ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಮ ಅಮ್ಮಂದು ಚಾರ್ಜ್ ವೈರ್ ಎಲ್ಲ ಮೇಲ್ಗಡೆನೇ ಇಟ್ಬಿಟ್ಟಿದ್ದೀನಿ, ತಗೊಂಡು ಹೋಗೋಕ್ಕೆ ಬಂದಿದೆ. ಸೊ ಹೀಗಿದೆ ವೆದರ್ ನೋಡಿ, 360 ಡಿಗ್ರಿ ಅಂತ ತೋರಿಸ್ಬಿಟ್ಟು. ಹ್ಯಾಪಿ ನ್ಯೂ ಇಯರ್. ನಾನು ಸುತ್ಕೋತೀನಿ. ಇಲ್ಲಿದೆ ನಮ್ಮ ಅಮ್ಮನ ಫೋನ್ ಬಾಕ್ಸ್ ಎಲ್ಲ. ಮತ್ತು ಇವತ್ತು ಎಲ್ಲೋ ಹೋಗೋ ಏನೋ ಪ್ಲ್ಯಾನ್ಸ್ ಇಲ್ಲ, ದೇವಸ್ಥಾನ ಒಂದೇ. ಜಸ್ಟ್ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲೇ ಫುಲ್ಲು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಮನೇಲೇ ಇರೋದ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಎಲ್ಲೆಲ್ಲೋ ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ಏನೂ ಆಗ್ತಾಯಿಲ್ಲ. ಸೊ ನೆಕ್ಸ್ಟ್ ವೀಕ್ ಅಥವಾ ಹೋಗೋದ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ವೀಕ್ ಹೋಗೋದ ಅಂದ್ಕೊಂಡಿದ್ವಿ ಎಲ್ಲರೂ. ಸೊ ಅದಕ್ಕೆ ದಿನ ಹೊಸ ವರ್ಷಲ್ಲ ಮನೆಯವ್ರ ಜೊತೆ ಖುಷಿಯಾಗಿ ಊಟ ಮಾಡಿಕೊಂಡು ತಿಂದ್ಕೊಂಡು ಕಾಲ ಕಳೆಯೋದು ಅಂದ್ಕೊಂಡು ಸುಮ್ಮನಾದ್ವಿ ನಾವು. ಸೊ ಬನ್ನಿ ಇವತ್ತೊಂದು ದಿನ ಹೇಗೋಗುತ್ತೆ ಅಂತ ತೋರಿಸ್ತೀನಿ. ನಮ್ಮ ಮನೇಲಿ ಎಲ್ಲರೂ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದಾರೆ ಅವ್ರವ್ರ ಕೆಲಸದಲ್ಲಿ. ನೋಡುವ, ನನ್ನ ಫ್ರೆಂಡ್ ಹೋಗಿ ಮನೆಗೆ ಬಿಟ್ಬಿಟ್ಟು ಬರಬೇಕು. ಅವಳಿಗೆ ಟೈಮ್ ಆಗಿಬಿಟ್ಟಿದೆ, ಅವಳು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಳೆ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿರಿ ನೀವು. ಫುಲ್ ರಶ್ ಇತ್ತಾಗೆ ಹಾಕ್ಬೋದಿತ್ತು ಜಾಗ. ಇದು ಇನ್ನೂ ಮುಂದೆ ಐತ್ಯಾ ಕೇಳಿದೆ.
ನೋಡಿ ಇಲ್ಲಿ ಮನೆ ಇರೋರಿಗೆ ಲಕ್ಕಿ, ಅವರು ಇಲ್ಲೇ ಹೋಗಿ ನೋಡ್ಬೋದು ದೇವ್ರನ್ನ. ಮೈ ಗಾಡ್, 5 ನಿಮಿಷ ಅಷ್ಟೇ ಗಂಗಾಭಿಷೇಕ ನೋಡಬೇಕು ನೀವೆಲ್ಲ. ನಿಮ್ಮ ಮನೆಗೆ ಅತಿಥಿಗಳು ಬರೋದು ನಿಮ್ಮ ಹೆಸರು ಗೋತ್ರ ಪರಿಶೀಲಿಸಿದ್ರೆ ನಿಮ್ಮ ಹೆಸರಲ್ಲಿ ದೇವರಿಗೆ ಸೇವೆ ಮಾಡ್ತೀವಿ. ದಯವಿಟ್ಟು ನೀವು ಎರಡನೇ ಮಾಡಿದಲ್ಲಿ ಪ್ರಸಾದ ನಾನು ಯೂಟ್ಯೂಬ್ ಮಾಡಬಾರ್ದೇನೆ. ಜನಗಳು ಎಷ್ಟೊಂದು ರಶ್ ಆಗ್ಬಿಟ್ಟಿದೆ. ಹೊಸ ವರ್ಷದ ದಿನ ಹೇಗಿತ್ತಂದರೆ, ಸ್ಟಾರ್ಟ್ ಆಗಿದ್ದೆ ದೇವ್ರ ಪೂಜೆಯಿಂದ ಸ್ಟಾರ್ಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಎಷ್ಟು ರಶ್ ಇತ್ತಂದ್ರಿ ಅಪ್ಪ, ಅಷ್ಟು ಜನ, ಅಷ್ಟು ರಶ್ಶು, ಎಲ್ಲ ಕಡೆ ಫುಲ್ ರಶ್ಶು. ನಾವು ಬಂದಮೇಲಂತೂ ರೋಡೇ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು. ಅಲ್ಲಿಂದ ಎಷ್ಟು ಜನ ಯಪ್ಪ, ನನಗೆ ನೋಡಿ ಶಾಕ್ ಹೋಗುತ್ತೆ, ಇಷ್ಟೊಂದು ಜನ ಬಂದುಬಿಟ್ಟಿದ್ರ ಇವತ್ತು ಅಂದ್ಬಿಟ್ಟು. ಅಂದರೆ ಗುರುವಾರ ನಾನು ಹೋಗ್ತಾ ಇದ್ನಲ್ಲ, ನಾರ್ಮಲಾಗಿ ರಶ್ ಇತ್ತು ಅಂದರು. ಇಷ್ಟೊಂದು ರಶ್ ಹೊಸ ವರ್ಷ, ಅದರಲ್ಲಿ ಗುರುವಾರ ಅಲ್ವಾ. ಸೊ ಅಲ್ಲೇ ಪ್ರಸಾದ ಎಲ್ಲ ಕೊಟ್ಟಿದ್ರು, ಪ್ರಸಾದ ಎಲ್ಲ ತಿಂದ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿಂದ ಹೊಟ್ಟಿದ್ದೆ ಸಿಟಿ ಕಡೆ. ಸಿಟಿಗೆ ಹೋಗಿ ಅಲ್ಲಿಂದ ನಮ್ಮಮ್ಮನ ಕರ್ಕೊಂಡು ಹಂಗೆ ಒಂದು ಸ್ವಲ್ಪ ತಿರುಗಾಡ್ಕೊಂಡು ಹಾಗೆ ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ನಾನು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟೆ, ನಿದ್ದೆ ಇರಲಿಲ್ಲ ನನಗೆ ನ್ಯೂ ಇಯರ್ ರಾತ್ರಿ. ಆಮೇಲೆ ಸಂಜೆ ಮಲ್ಕೊಬಿಟ್ಟು ಆಮೇಲೆ ಮತ್ತೆ ರಾತ್ರಿ ಎದ್ದೆ ಊಟ ಮಾಡ್ಬಿಟ್ಟು ಹಂಗೆ ರಾತ್ರಿ ಮಲ್ಕೊಂಡೆ. ವೀಡಿಯೋನೇ ಏನು ಮಾಡಿಲ್ಲ ಅಂತ ಆಮೇಲೆ ನೆನಪಾಯಿತು. ಸೊ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್ ಬಾಯ್.